ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟಕ್ಕೆ ಕೊನೆಗೂ ತೆರೆ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಂಪುಟಕ್ಕೆ ಸರ್ಜರಿ ಆಗತ್ತಾ ಅಥವಾ ನಾಯಕತ್ವವೇ ಬದಲಾವಣೆ ಆಗತ್ತಾ? ದೆಹಲಿಯಲ್ಲಿ ಇವತ್ತು ಮಹತ್ವದ CWC ಮೀಟಿಂಗ್ ಇದೆ. ಕಾರ್ಯಕಾರಿಣಿ ಸಭೆಯನ್ನು ಕೂಡ ಕರೆಯಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಕಾರಣ ಹಲವು ದಿನಗಳಿಂದಲೂ ಈ ಕುರ್ಚಿ ಕಚ್ಚಾಟದ ವಿಚಾರ ಚರ್ಚೆ ಆಗ್ತಾನೇ ಇದೆ. ಒಂದು ಯಾವುದೇ ರೀತಿಯ ಕನ್ಕ್ಲೂಷನ್ ಇನ್ನೂ ಕೂಡ ಸಿಕ್ಕಿಲ್ಲ. ಇದು ಕೇವಲ ಕಾಂಗ್ರೆಸ್ನವರಿಗೆ ಮಾತ್ರ ಅಲ್ಲ, ರಾಜ್ಯದ ಜನತೆಗೂ ಕೂಡ ಇರುವಂತಹ ಕುತೂಹಲ, ಜೊತೆಗೆ ಏನಾಗಬಹುದು ಅನ್ನುವಂತಹ ಒಂದಷ್ಟು ಗೊಂದಲ. ಸೊ ದೆಹಲಿಯ ಇಂದಿರಾ ಭವನದಲ್ಲಿ ಈಗಾಗಲೇ ನಡೆದಂತಹ ಸಭೆ ಅಂತ್ಯ ಆಗಿದೆ. ಸಭೆಯಲ್ಲಿ ಭಾಗಿಯಾಗಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಆಹ್ವಾನ ಇತ್ತು. ಅವರು ಹೋಗಿದ್ದಾರೆ, ಸಭೆಯಲ್ಲಿ ಅವರು ಭಾಗಿಯಾಗಿದ್ರು. ಸೊ ಇನ್ನು ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಇದುವೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಈ ಸೀಕ್ರೆಟ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ, ಅವರಿಬ್ಬರ ನಡುವಿನ ಮೀಟಿಂಗ್ ನಲ್ಲಿ ಈಗ ಕುರ್ಚಿ ಕಚ್ಚಾಟದ ವಿಚಾರ ಮುನ್ನೆಲೆಗೆ ಬರುತ್ತಾ, ಚರ್ಚೆ ಆಗತ್ತಾ ಅನ್ನೋದು. ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ಮಾಡುವ ಸಾಧ್ಯತೆ ಇದೆ. ದೆಹಲಿಗೆ ತೆರಳಿದ್ದಾರೆ ರಾಜ್ಯ ಕಾಂಗ್ರೆಸ್ ಲೀಡರ್ಸ್. ಸಿಎಂ ಆಪ್ತ ಸಚಿವರು, ಶಾಸಕರು ಇವರು ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ದೆಹಲಿಗೆ ಹೋಗಿದ್ದಾರೆ. ಸಿಎಂ ಪರ ಲಾಬಿಯನ್ನ ನಡೆಸಲಿದ್ದಾರೆ ಲೀಡರ್ಸ್. ಒಂದ್ ಕಡೆ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಅನ್ನುವಂತ ವಿಚಾರ ಅವರು, ಅವರ ಮಗ ಸೇರಿದಂತೆ ಅವರ ಆಪ್ತ ಬಣದವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ DK ಶಿವಣ್ಣದವರು ಇಲ್ಲ, ಬದಲಾವಣೆ ಆಗತ್ತೆ, ಈ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳತ್ತೆ ಅಂತ ಒಂದು ಭರವಸೆಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತಿನ ಈ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ CW ಸಭೆ ಅಂತ್ಯ ಆಗಿದೆ, ಆದರೆ ಇರುವಂತಹ ಕುತೂಹಲ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಮೀಟಿಂಗ್ ನ ಬಗ್ಗೆ. ಸೊ ಅವ್ರಿಗೆ ಏನಾದರೂ ಅಪಾಯಿಂಟ್ಮೆಂಟ್ ಸಿಕ್ಕಿದೆಯಾ? ಈಗ ಅವರು ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡ್ತಾರಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇರ್ತಾರಾ? ಏನೆಲ್ಲ ಬೆಳವಣಿಗೆ ಆಗಬಹುದು? ನವಿತಾ, ಮುಖ್ಯಮಂತ್ರಿಗಳು ಈಗಾಗಲೇ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯನ್ನು ಮುಗಿಸಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿಗೂ ಕೂಡ ಅವಕಾಶವನ್ನು ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಏನಾದರೂ ಭೇಟಿಗೆ ಅವಕಾಶ ಮಾಡಿಕೊಟ್ಟದೇ ಅದಲ್ಲಿ ಸಂಪುಟ ಪುನರಚನೆ ವಿಚಾರವಾಗಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದು ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಡಿಸೆಂಬರ್ 29ರ ನಂತರವಾಗಿ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಮಾತಾಡುವಂಥದ್ದು ಕಷ್ಟ ಆಗಿದೆ. ಹೀಗಾಗಿ ಈಗ ಹೋಗಿರತಕ್ಕಂಥ ಸಂದರ್ಭದಲ್ಲೇ ಏನು ಸಂಪುಟ ಪುನರಚನೆ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ಒಂದು ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಳ್ಳುವಂತ ಈಗಾಗಲೇ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸಿ ಹೋಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಜನವರಿಯಲ್ಲಿ ಸಂಪುಟ ಪುನರಚನೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮನಸ್ಸನ್ನ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ಒಂದು ಸ್ಪಷ್ಟವಾದ ತೀರ್ಮಾನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ದೆಹಲಿಗೆ ಹೋದಂತ ಸಂದರ್ಭ ಕೂಡ ಪ್ರಸ್ತಾಪವನ್ನು ಕೂಡ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಸ್ಪಂದಿಸಿದ್ರು. ಯಾವಾಗ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗಿದೆಯೋ ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಮಧ್ಯಪ್ರವೇಶ ಮಾಡಿಲ್ಲ. ಹೀಗಾಗಿ ಅಂತಿಮವಾಗಿ ಒಂದು ನಿಲುವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮುಂದಾಗಿದ್ದಾರೆ. ಆದರೆ ಬೆಳಗ್ಗೆಯಿಂದ ನಡೆದಂತ ದೆಹಲಿಯಲ್ಲಿ ಏನು CWC ಸಭೆ ನಡೆಯಿತು, ಆ ಒಂದು ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಕರ್ನಾಟಕದ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟಿನ ವಿಚಾರ ಕೂಡ ಎಲ್ಲೂ ಕೂಡ ಚರ್ಚೆ ಮಾಡಿಲ್ಲ. ಬದಲಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನರೇಗಾ ಯೋಜನೆಯನ್ನು ಹೆಸರು ಬದಲಾವಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಅದರ ವಿರುದ್ಧವಾಗಿ ಇಡೀ ದೇಶಾದ್ಯಂತ ಪರಿಣಾಮಕಾರಿಯಾದಂತಹ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ CWC ಸಭೆಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡಿರುವಂತದ್ದು. ಈಗ ಸಭೆ ಅಂತ್ಯವಾಗಿದೆ, ನೋಡಬೇಕಾಗುತ್ತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ಆಪ್ತ ಬಣದ ಶಾಸಕರು, ಸಚಿವರೆಲ್ಲರೂ ಕೂಡ ಅಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಇಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳನ್ನ ಮುಂದುವರಿಸಬೇಕು ನಿಟ್ಟಿನಲ್ಲಿ ಒಂದು ಟೀಮ್ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಒಂದಷ್ಟು ಜನ ಆಪ್ತ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಇದ್ರ ಜೊತೆಗೆ ಪರಮೇಶ್ವರ್ ಅವರ ಬೆಂಬಲಿಗರು ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಇಲ್ಲೊಂದು ಕಡೆ ಬಲಾಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಆದರೆ ಪರಮೇಶ್ವರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ಮೇಲೆ ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಅತ್ಯಂತ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಎಲ್ಲೇ ಮಾತಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ನನ್ನ ಪರವಾಗಿದ್ದಾರೆ, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಅನ್ನುವಂಥದ್ದು. ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರು ಆ ಒಂದು ವಿಚಾರವಾಗಿ ನನ್ನ ನಾಯಕತ್ವದ ಬಿಕ್ಕಟ್ಟಿನ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಅಥವಾ ಹೈಕಮಾಂಡ್ ನಾಯಕರು ಖರ್ಗೆ ಅಥವಾ ಸೋನಿಯಾ ಗಾಂಧಿ ಅವರು ಪ್ರಸ್ತಾಪ ಮಾಡದೆ ಆದಲ್ಲಿ ಇಲ್ಲ ಒಂದು ಕಡೆ ನಾಯಕತ್ವ ಬಿಕ್ಕಟ್ಟಿಗೆ ಒಂದು ತೆರೆ ಬೀಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸಂದೇಶ ನೀಡುವಂತ ಸಾಧ್ಯತೆ ಇದೆ. ಆದರೆ ಮುಖ್ಯಮಂತ್ರಿಗಳಂತೂ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವದ ಬಿಕ್ಕಟ್ಟ ವಿಚಾರವಾಗಿ ಪ್ರಸ್ತಾಪ ಮಾಡುವಂತ ಅನುಮಾನ ಆಗಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಪರವಾಗಿ ಹೈಕಮಾಂಡ್ ಇದ್ದೆ, ರಾಹುಲ್ ಗಾಂಧಿ ಇದ್ದಾರೆ ಅನ್ನುವಂತ ಸಂದರ್ಭದಲ್ಲಿ ನಾನು ಯಾಕೆ ಮತ್ತೆ ಅಲ್ಲಿ ಪ್ರಸ್ತಾಪವನ್ನು ಮಾಡಿ ಮತ್ತೆ ಸಮಸ್ಯೆ ಸಿಲ್ಕೋದು ಬೇಡ ಅನ್ನೋ ಮನಸ್ಸಿಗೆ ಈಗ ಸಿಎಂ DK ಶಿವಕುಮಾರ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಧ್ಯಸ್ಥಿಕೆಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಸೊ ಈಗಿರುವಂತ ಕುತೂಹಲ ಖರ್ಗೆ ಅಂಗಳದಲ್ಲಿದೆ ಇದು ಅಂತ.
ಖಂಡಿತವಾಗ್ಲೂ ನವಿತಾ ಅದನ್ನೇ ಹೇಳ್ತಾ ಇದ್ದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಮೊನ್ನೆ ದಿನ ಎಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯನ್ನ ಮಾಡಿದ್ರು. ಖರ್ಗೆ ಅವ್ರಿಗೆ ಬಳಿನೂ ಕೂಡ ಇಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡುವಂತ ವಿಚಾರವನ್ನ ಹೈಕಮಾಂಡ್ ನಾಯಕ ಅಂದ್ರೆ ಅಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರಿಗೆ ತರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ ಖರ್ಗೆ ಅವರು. ಆದ್ರೆ ಒಂದ್ ವೇಳೆ ಏನಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಮಾತಿನಂತೆ ಏನಾದ್ರು ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆ ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಅಲ್ಲಿ ಪ್ರಸ್ತಾಪವನ್ನ ಮಾಡದೇ ಆದಲ್ಲಿ ಅವಾಗ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಮತ್ತೆ ಸೋನಿಯಾ ಗಾಂಧಿ ಅವರು ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವಂತದ್ದು. ಅಂದ್ರೆ ಸ್ವಲ್ಪ ದಿನಗಳ ಕಾಲ ಇರಿ, ಮತ್ತೆ ನಿಮ್ಮನ್ನು ಕರೆದು ಮಾತಾಡ್ತೀವಿ ಅನ್ನುವಂಥ ಸಂದೇಶವನ್ನು ಕೊಡ್ತಾರ, ಅಥವಾ ಏನಾದ್ರು ಡಿ ಕೆ ಶಿವಕುಮಾರ್ಗೆ ಸಿಹಿ ಸುದ್ದಿ ಕೊಡುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತಾಡ್ತಾರ ಅನ್ನುವಂಥದ್ದು ಕೂಡ ಈಗಿರ್ತಕ್ಕಂಥ ಕುತೂಹಲ. ನೀವು ಹೇಳಿದಂಗೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಳಿ ಮನಸ್ಸಲ್ಲೂ ಕೂಡ ಇದೆ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಬೇಕು ಅನ್ನುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಕೂಡ ಖರ್ಗೆ ಅವರ ಬಳಿ ಒತ್ತಡವನ್ನು ಹಾಕಿದ್ದಾರೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಮಾತಾಡಿದ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಬಗೆಹರಿಸಿಕೊಳ್ಬೇಕು, ಮತ್ತೆ ಆದಷ್ಟು ಬೇಗ ಸಮಸ್ಯೆಯನ್ನು ಇತ್ಯರ್ಥಗೊಳಿಸುವ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡ್ತೀನಿ ಮಾತನ್ನು ಕೂಡ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಇವತ್ತು ದೆಹಲಿಯಲ್ಲಿ ಏನಿರುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನೋಡ್ಬೇಕಾಗುತ್ತೆ ಮಧ್ಯಾಹ್ನ 3 ಗಂಟೆ 4 ಗಂಟೆ ನಂತರವಾಗಿ ರಾಹುಲ್ ಗಾಂಧಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೇನಾದ್ರು ಉಪಸ್ಥಿತರಿದ್ರೆ ಬಹುತೇಕವಾಗಿ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಮಾತಿನಂತೆ ನಾಯಕತ್ವದ ಬಿಕ್ಕಟ್ಟಿನ ವಿಚಾರವಾಗಿ ಮತ್ತೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡುವಂತ ವಿಚಾರ ಆಗಿರಬಹುದು, ಇವೆಲ್ಲನೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನಡೆ ಏನಿರುತ್ತೆ, ಮತ್ತೆ ಅದಕ್ಕೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಏನ್ ಹೇಳ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.